ವೀಕ್ಷಕರೇ, ಮಹಿಳೆಯರಿಗಾಗಿ ಕೆಲವು ಅತಿ ಉಪಯುಕ್ತಕರವಾದ ಸಲಹೆಗಳು. ವಯಸ್ಸು 30 ದಾಟಿದ ನಂತರ ಮಹಿಳೆಯರು ಪ್ರತಿದಿನ 1 ಗ್ಲಾಸ್ ದಾಳಿಂಬೆ ಜ್ಯೂಸ್ ಕುಡಿಯಬೇಕು. ಇದರಿಂದ ಮುಖದಲ್ಲಿ ಹೊಳಪು ಹೆಚ್ಚಾಗುತ್ತದೆ ಹಾಗೂ ಆರೋಗ್ಯವು ಕೂಡ ಸುಧಾರಿಸುತ್ತದೆ. ದೇಹದಲ್ಲಿ ವಿಟಮಿನ್ ಸಿ ಕೊರತೆಯಿಂದ ಕೂದಲು ಉದುರುವಿಕೆ ಶುರುವಾಗುತ್ತದೆ. ಇದಕ್ಕೆ ಪರಿಹಾರವಾಗಿ ನಿಂಬೆ ರಸ, ಮೋಸಂಬಿ ಹಾಗೂ ಕಿತ್ತಳೆ ಹಣ್ಣಿನ ಸೇವನೆಯನ್ನು ಹೆಚ್ಚಾಗಿ ಸೇವಿಸಬೇಕು. ಇದರಿಂದ ಕೂದಲು ಉದುರುವ ಸಮಸ್ಯೆ ಕಡಿಮೆಯಾಗುತ್ತದೆ. ಪ್ರತಿದಿನ ತೆಂಗಿನ ಎಣ್ಣೆಗೆ ಸ್ವಲ್ಪ ಜೇನುತುಪ್ಪವನ್ನು ಸೇರಿಸಿ ನಿಮ್ಮ ಮುಖಕ್ಕೆ ಹಚ್ಚಿಕೊಳ್ಳುವುದರಿಂದ ಮುಖದಲ್ಲಿರುವ ಸುಕ್ಕು, ನೆರಿಗೆಗಳಿಂದ ಮುಕ್ತಿಯನ್ನು ಪಡೆಯಬಹುದು. ಮುಖದಲ್ಲಿ ನೆರಿಗೆಗಳು ಕಡಿಮೆಯಾಗಿ ಮುಖ ಸುಂದರವಾಗಬೇಕಾದರೆ 1 ಚಮಚ ಕಡಲೆ ಹಿಟ್ಟಿಗೆ ಸ್ವಲ್ಪ ರೋಸ್ ವಾಟರ್ ಮತ್ತು ಶ್ರೀಗಂಧದ ಪೌಡರ್ ಜೊತೆ ಸ್ವಲ್ಪ ಹಾಲನ್ನು ಸೇರಿಸಿ ವಾರಕ್ಕೆ 2 ಬಾರಿ ಹಚ್ಚಿಕೊಳ್ಳಿ. ಪಪ್ಪಾಯ ಮತ್ತು ಜೇನುತುಪ್ಪವನ್ನು ಸೇರಿಸಿ 5 ನಿಮಿಷಗಳ ಕಾಲ ನಿಮ್ಮ ಮುಖವನ್ನು ಚೆನ್ನಾಗಿ ಮಸಾಜ್ ಮಾಡಿ. ಪಪ್ಪಾಯಿ ಮತ್ತು ಜೇನುತುಪ್ಪದ ಪ್ಯಾಕ್ ನಿಮ್ಮ ಮುಖದ ಮೇಲಿನ ಡೆಡ್ ಸ್ಕಿನ್ ರಿಮೂವ್ ಮಾಡುತ್ತದೆ. ಚರ್ಮಕ್ಕೆ ಒಳ್ಳೆಯ ಉತ್ತಮ ಶೈನಿಂಗ್ ನೀಡುತ್ತದೆ. ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ 1 ಚಮಚ ತುಪ್ಪವನ್ನು ತಿನ್ನುವುದರಿಂದ ದೇಹಕ್ಕೆ ಶಕ್ತಿ ಮತ್ತು ಚರ್ಮಕ್ಕೆ ಒಳ್ಳೆಯ ಹೊಳಪನ್ನು ನೀಡುತ್ತದೆ. ಸಾಸಿವೆ ಎಣ್ಣೆಯಿಂದ ದೇಹಕ್ಕೆ ಮಸಾಜ್ ಮಾಡಿ ಸ್ನಾನ ಮಾಡುವುದರಿಂದ ಶರೀರದ ನೋವು ಕಡಿಮೆಯಾಗಿ ದೇಹಕ್ಕೆ ಶಕ್ತಿ ಕೂಡ ಬರುತ್ತದೆ. ಬಾದಾಮಿ ಎಣ್ಣೆಯನ್ನು ಬಳಸಿ ನಿಮ್ಮ ಮುಖಕ್ಕೆ ದಿನರಾತ್ರಿ ಮಸಾಜ್ ಮಾಡುವುದರಿಂದ ನಿಮ್ಮ ಮುಖ ವಯಸ್ಸಾಗದಂತೆ ಕಾಣುತ್ತದೆ. ಯಾವಾಗಲೂ ಯಂಗ್ ಆಗಿ ಕಾಣುತ್ತೀರಾ? ನಿಮ್ಮ ಮುಖ ಯಾವಾಗಲೂ ಗುಲಾಬಿಯಾಗಿ ಫ್ರೆಶ್ ಆಗಿ ಕಾಣಿಸಬೇಕಾದರೆ 1 ಮುಷ್ಟಿ ಗುಲಾಬಿ ಹೂವಿನ ಎಸಳನ್ನು ಪೇಸ್ಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಜೇನುತುಪ್ಪ ಮತ್ತು ಹಾಲನ್ನು ಸೇರಿಸಿ ಮುಖಕ್ಕೆ ಹಚ್ಚಿಕೊಳ್ಳಿ. ಹೀಗೆ ವಾರಕ್ಕೆ 2-3 ಸಲ ಮಾಡಿ ನಿಮ್ಮ ಮುಖ ಗುಲಾಬಿಯಂತೆ ಫ್ರೆಶ್ ಆಗಿ ಇರುತ್ತದೆ. ನಿಮ್ಮ ಮುಖ ಸದಾ ಹೊಳೆಯುವಂತಿರಬೇಕಾದರೆ ಹೀಗೆ ಮಾಡಿ. 1 ಸೇಬು ಹಣ್ಣಿನ ಜೊತೆ ಅರ್ಧ ತುಂಡು ಶುಂಠಿ, ಅರ್ಧ ನೆಲ್ಲಿಕಾಯಿ ಮತ್ತು ಅರ್ಧ ನಿಂಬೆ ಹಣ್ಣಿನ ರಸವನ್ನು ಸೇರಿಸಿ ಮಿಕ್ಸರ್ನಲ್ಲಿ ಜ್ಯೂಸ್ ಮಾಡಿ ತಯಾರಿಸಿ. ಆ ನೀರನ್ನು ನೀವು ಪ್ರತಿದಿನ ಕುಡಿಯಿರಿ. ಇದರಿಂದ ನಿಮ್ಮ ಮುಖ ನ್ಯಾಚುರಲ್ ಗ್ಲೋ ಆಗುತ್ತದೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆ ಈ ಥರ ವಿಡಿಯೋಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ಥರ ವಿಡಿಯೋಸ್ಗೆ ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.